Praise the Lord, everyone. ஓகே அப்பா ஆண்டவரே, இந்த அருமையான வேலை கொடுத்ததுக்காக நன்றி ராஜா. இந்த செய்தி பாகத்தை ஆசீர்வதிங்கோ ராஜா. நான் ஆண்டவரே களிமண், நீர் குயவன் ராஜா. சித்தத்தின்படி என்னை வணைந்து கொள்ளுங்க. பசுத்த ஆவியின் வல்லமையால் நிரப்பி ராஜா. நீங்கள் எங்களோட என்ன பேசணும்னு உங்கள் விருப்பமோ அதை வெளிப்படுத்த கிருபை செய்யுங்க அப்பா. நான் போதிக்கிறவளும் கூட அப்பா, இங்கே வந்து கேட்கிறவங்களும் கூட விதைக்கப்பட்டவர்களாய் ஆண்டவரை நல்ல நிலத்தில் விதைக்கப்பட்ட விதைகளாக 30, 60, 100 மடங்கு கனி தரும் மரத்தை போல எங்களை ஒவ்வொருவரையும் ஆக்குங்க. இந்த செய்தி பாகத்தை துவக்கத்திலேருந்து முடிவு பரியந்தம் நீங்கள் எங்களோட இருந்து வழி நடத்துங்க. எல்லாவற்றையும் இயேசு நாமத்தில் ஜெபிக்கிறேன் ಜೀವನುಳ್ಳ நல்ல பிதாவே, ಆಮೇನ್. ಎಲ್ಲರೂ ಮತ್ತೆಯು ಅಧಿಕಾರ 5ನೇ ವಚನದಿಂದ 13ನೇ ವಚನ ತನಕ ಯಾರಾದರೂ ಒಬ್ರು ಓದಿ ಸಿಸ್ಟರ್. Matthew chapter 8 verse 5 to 13. மத்தேயு 8ஆம் அதிகாரம் 5ஆம் வசனத்திலிருந்து 13ஆம் வசனம் வரலும் வாசிங்க. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂಥದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡಿರುವರು. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲಿಗೆ ಹಾಕಲ್ಪಡುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು ಎಂದು ಹೇಳಿದನು. ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. அதே ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಆಮೆನ್. ಆಮೇನ್. இந்த இடத்துல பார்க்குறோம், ಈ ಜಾಗದಲ್ಲಿ ನೋಡ್ತೀವಿ, ದೇವರು ಎಷ್ಟು ಆಶ್ಚರ್ಯವಾಗಿ ಕಾಣ್ತಾರೆ, ನೋಡ್ತಾರೆ. ಏನನ್ನು ನೋಡ್ತಾರೆ? ವಿಶ್ವಾಸವನ್ನು ನೋಡ್ತಾರೆ. ಯಾರ ವಿಶ್ವಾಸ ನೋಡುತ್ತಾರೆ? ಇಲ್ಲಿ ಆ ಶತನಾಯಕನ ವಿಶ್ವಾಸ ನೋಡುತ್ತಾರೆ. ಈ ಮೆಸೇಜ್ನ ನಾವು ನಮ್ಮ ಬಾಳಲ್ಲಿ ನಾವು ಇದನ್ನು ಅನುಭವ ಪಡಿಸದೆ ಹೋದರೆ ಅದು ಒಂದು ವೇಸ್ಟ್ ಆಗುತ್ತೆ. ಇಫ್ ವಿ ಡು ನಾಟ್ ರಿಲೇಟ್ ದಿಸ್ ಮೆಸೇಜ್ ಟು ಅವರ್ ಲೈಫ್ಸ್, ಇಟ್ ವಿಲ್ ಬಿಕಮ್ ಅ ವೇಸ್ಟ್. ಹೂ ಇಸ್ ದಿಸ್ ಸೆಂಚುರಿಯನ್? ಈ ಶತನಾಯಕ ಯಾರು? ನಿಮಗೆಲ್ಲ ಗೊತ್ತು. ದಿಸ್ ಸೆಂಚುರಿ, ಇವರು ಬಂದ್ಬಿಟ್ಟು 100 ಸೈನಿಕರಿಗೆ ಒಬ್ಬ ಹೆಡ್. ಓಕೆ, ಅವರ ಪೊಸಿಷನ್ ಹೆಂಗೆ? ಅವ್ರು ಹೇಳ್ದಂಗೆನೆ ಆ 100 ಸೈನಿಕರು ಕೇಳಬೇಕು, ಸೈನ್ಯ ಜನರು ಕೇಳಬೇಕು. ಓಕೆ, ದ ಸೋಲ್ಜರ್ಸ್ ಹ್ಯಾವ್ ಟು ಲಿಸನ್ ಟು ಹಿಮ್. அவன் போனோ வானா வரணும், அப்படிப்பட்ட ஒரு பொசிஷன். ஓகே, அந்த பொசிஷனை விட்டு, ಆ ಪೊಸಿಷನ್ನ ಬಿಟ್ಟು ತನ್ನ ಹೆಂಡತಿಗೋಸ್ಕರ ಅಲ್ಲ, ಮಕ್ಕಳಿಗೋಸ್ಕರ ಅಲ್ಲ, ತನ್ನ ಕೆಲಸಗಾರನಿಗೋಸ್ಕರ ಅವನು ದೇವರ ಹತ್ರ ಪ್ರಾರ್ಥನೆ ಮಾಡಲು ಬಂದಿದ್ದಾನೆ, ಕೇಳಿಕೊಳ್ಳಲು ಬಂದಿದ್ದಾನೆ. ಇದು ಏನನ್ನು ಗುರುತಿಸುತ್ತೆ ಅಂದರೆ, ವಿಶ್ವಾಸ ಮತ್ತು ಅವನಲ್ಲಿ ಮೇಲೆ ಇಟ್ಟಿರೋ ಪ್ರೀತಿಯನ್ನು ಇದು ಗುರುತಿಸುತ್ತೆ. ಓಕೆ, ಇಲ್ಲಿ ಅಷ್ಟೊಂದು ಪ್ರೀತಿ, ವಿಶ್ವಾಸ ಅವನು ಆ ಕೆಲಸಗಾರನ ಮೇಲೆ ಇಟ್ಟಿದ್ದಾನೆ, ಮತ್ತು ದೇವರ ಮೇಲೆ ಇಟ್ಟಿದ್ದಾನೆ. ಅಷ್ಟು ವಿಶ್ವಾಸ. ನನ್ನ ದೇವರು ಏಸಪ್ಪ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ, ಇವರಿಂದ ಮಾತ್ರ ಸಾಧ್ಯ. ಅವನು ಸಾಯೋ ಸ್ಥಿತಿಯಲ್ಲಿದ್ದಾನೆ. ಆ ಕೆಲಸಗಾರನ ಈಸ್ ಇನ್ ದ ಡೆತ್ ಬೆಡ್, ಹಿ ಹ್ಯಾಸ್ ಟು ಬಿ ಹೀಲ್ಡ್. ಓಕೆ, ಅಲ್ಲಿ ಆ
ವಿಶ್ವಾಸ ಮತ್ತು ಪ್ರೀತಿನೇ ಅವನ ಕೆಲಸಗಾರನನ್ನು ಗುಣಪಡಿಸಿತು. ಇಲ್ಲಿ ನಾವು ನೋಡಿದ್ರೆ ಪ್ಲೀಸ್ ಟೇಕ್ ಅಪ್ 2 Kings chapter 5 verse 10 to 14 ಓದಿಮ. 2 ರಾಜಗಳು 5ನೇ ಅಧ್ಯಾಯ 10ರಿಂದ 14ನೇ ವಚನ. ಎಲೀಷನು ಅವನಿಗೆ, ಹೋಗಿ ಯೊರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದೇನು, ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದೆನು. ದಮಸ್ಕದ ಅಬಾನ, ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲ್ಯರ ಎಲ್ಲಾ ಹಳ್ಳಗಳಿಗಿಂತ ಉತ್ತಮವಾಗಿವೆ ಅಲ್ಲವೋ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧರಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಅವನು ಯೊರ್ದನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಆಮೇನ್. ನೋಡ್ದ, ಇಲ್ಲಿ ನಾವು ನೋಡ್ತೀವಿ ಆ ನಾಮಾನ್ ಅವರು ಒಂದು ಕಮಾಂಡರ್ ಇನ್ ಚೀಫ್. ಆಯ್ತಾ? ನಿಮ್ಗೆ ಗೊತ್ತು, ಕಮಾಂಡರ್ ಇನ್ ಚೀಫ್ ಅಂದ್ರೆ ಫುಲ್ ಆರ್ಮಿಗೆ ಅವರೇ ಹೆಡ್. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಆರ್ಮಿ ಕೇಳಬೇಕು. ಲೆಫ್ಟ್ ಟರ್ನ್ ಅಂದ್ರೆ ಲೆಫ್ಟ್ ಟರ್ನ್, ರೈಟ್ ಅಂದ್ರೆ ರೈಟ್ ಟರ್ನ್, ಆ ಥರ ಅವರು ಸ್ಟಾಪ್ ಅಂದ್ರೆ ಸ್ಟಾಪ್ ಮಾಡಬೇಕು, ಫೈಟ್ ಅಂದ್ರೆ ಫೈಟ್, ಆ ಥರ ಒಂದು ಪೊಸಿಷನ್. ಓಕೆ, ಅವರಿಗೆ ಕುಷ್ಠರೋಗ ಬಂದಿದೆ. ಆವಾಗ ಆ ಮನೇಲಿ ಒಂದು ಕೆಲಸ ಹುಡುಗಿ ಇತ್ತು, ಚಿಕ್ಕ ಹುಡುಗಿ, ಕೆಲಸ ಮಾಡುವ ಹುಡುಗಿ. ಆ ಹುಡುಗಿ ನಾಮನ ಹೆಂಡತಿಗೆ ಹೇಳ್ತಾಳೆ ಈ ಥರ ಒಂದು ದೇವ ಮನುಷ್ಯ ಇದ್ದಾರೆ, ಅವ್ರ ಹತ್ರ ಹೋದರೆ ಅಮ್ಮ ಯಜಮಾನ್ರ ಈ ನೋವು ಗುಣಪಡಿಸ್ಬೋದು ಅಂತ ಹೇಳ್ತಾಳೆ ಆ ಹುಡುಗಿ. ಅವಾಗ ಅವನೇನು ಮಾಡ್ತಾನೆ, ನಾಮನ್ ಅದನ್ನು ಕೇಳಿ ಒಂದು ಲೆಟ್ರ್ ಬರೀತಾನೆ ರಾಜನ್ಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅವನ ಬಟ್ಟೆ ಎಲ್ಲ ಹರ್ಕೊಳ್ತಾನೆ. ನಾನು ಹೇಗೆ ಹೋಗಿ ಈ ಕುಷ್ಠರೋಗಿನ ಗುಣಪಡಿಸ್ಬೋದು, ನಾನೇನು ಡಾಕ್ಟರಾ ಅಂತ ಯೋಚಿಸ್ತಾನೆ. ಆ ಮೆಸೇಜ್ ಎಲಿಷಾಗೆ ಹೋಗುತ್ತೆ. ಎಲಿಷಾ ಹೇಳ್ತಾರೆ, ನನ್ನ ಹತ್ರ ಕಳಿಸಿ, ನಾನು ಗುಣಪಡಿಸ್ತೀನಿ. ಆವಾಗನೇ ಇವನು ನಾಮಾನ್ ಏನು ಮಾಡ್ತಾನೆ, ಎಲ್ಲ ಗಿಫ್ಟ್ಗಳೆಲ್ಲ ತಗೊಂಡು ಒಂದು ರಥದಲ್ಲಿ ಬರ್ತಾನೆ ಎಲಿಷಾ ಮನೆಗೆ. ಎಲಿಷಾ ಹೊರಗಡೆನೂ ಬರಲ್ಲ. ಅವ್ರ ಕೆಲಸಗಾರನ ಹತ್ರ ಕರೆದು, ನೀನು ಹೋಗಿ ಯೊರ್ದಾನ್ ನದಿಯಲ್ಲಿ 7 ಸಲ ಮುಳುಗಿ ಎದ್ದೊಳಕೇಳು ಅಂತ ಹೇಳ್ತಾರೆ. ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ನನ್ನ ಪದವಿ ಕರ್ತರು ಹೇಗೆ ನಮ್ಮನ್ನು ಪ್ರೀತಿ ಮಾಡ್ತಾರೋ ಆ ರೀತಿ ನಾವು ಪ್ರೀತಿ ಮಾಡಬೇಕು. ಆಗಲೇ ಆ ದೇವರ ಆ ಪ್ರೀತಿ ನಮ್ಮಲ್ಲಿ ಇರುತ್ತೆ. ಇದು ಹೇಗೆ ಬಂತು ಅಂದರೆ, ನಾವೆಲ್ಲ ಪಿತ್ರಾರ್ಜಿತ ಅನುವಂಶಕವಾಗಿ ಇದು ನಾವು ನಮ್ಮನ್ನು ಸೃಷ್ಟಿ ಮಾಡಿದಾಗಲೇ ನಮ್ಮೊಳಗೆ ಇದು ಬಂತು. ಓಕೆ, ನಾವು ಆದರೆ ದಿನ ಹೋಗ್ತಾ ಏನಾಯಿತು, ಈ ಲೀಡರ್ಸು, ಫ್ಯಾರಿಸೀಸ್, ಸದ್ಯೂಸೀಸ್ ಇವರೆಲ್ಲ ಏನು ಮಾಡಿಬಿಟ್ರು, ಅವರೆಲ್ಲ ಈ ಸ್ಕ್ರಿಪ್ಚರ್ ಪ್ರಕಾರ ಬೈಬಲ್ ಪ್ರಕಾರ ಪ್ರೇಯರ್ ಮಾಡಬೇಕು, ಫಾಸ್ಟಿಂಗ್ ಮಾಡಬೇಕು, ಓಕೆ, ಆಮೇಲೆ ಬೆಳಗ್ಗೆ ಎದ್ದೊಳ್ಬೇಕು ನಾವು, ಇದೆಲ್ಲ ಫಾಲೋ ಮಾಡಿದ್ರು. ಆದರೆ ಪ್ರೀತಿ ಇಲ್ಲ ಅವರಲ್ಲಿ ಇಲ್ಲ. ನಾವು ಕೂಡ ತುಂಬ ಸಮಯದಲ್ಲಿ ಎಲ್ಲ ರಿಚುವಲ್ಸ್ ಫಾಲೋ ಮಾಡ್ತೀವಿ, ಅಲ್ಲಿ ಒಂದೇ ಒಂದು ಮಿಸ್ಸಿಂಗ್ ಏನಂದರೆ ನಮ್ಮ ಪ್ರಾಣ. ಲೈಫ್ ಇಸ್ ಮಿಸ್ಸಿಂಗ್ ದಟ್. ಆ ದೇವರ ಪ್ರಾಣ ನಮ್ಮಲ್ಲಿ ಇಲ್ಲ. ಸೊ ಇಲ್ಲಿ ಕೂಡ ನಾವು ಯೋಚನೆ ಮಾಡ್ತೀವಿ, ನಮ್ಮ ಚರ್ಚ್ ಬಂದ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡಬೇಕು, ಅದಕ್ಕೋಸ್ಕರ ಎಲ್ಲ ಮಾಡ್ತೀವಿ. ಆದರೆ ಪ್ರೀತಿ ಇಲ್ಲ ಅಂದರೆ ಅದು ಯೂಸ್ಲೆಸ್.
ಪ್ರೀತಿಯಿಂದ ಮಾಡ್ಬೇಕು ನಾವು, ಆಗ ಖಂಡಿತ ಅದು ಯಶಸ್ವಿ ಆಗತ್ತೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಚರ್ಚ್ ಮಧ್ಯದಲ್ಲಿ, ನಮ್ಮ ಬಿಲೀವರ್ಸ್ ಮಧ್ಯದಲ್ಲಿ ದೇವರ ಪ್ರೀತಿ ಒಬ್ರಿಗೊಬ್ರು ನಾವು ತೋರಿಸ್ಕೊಳ್ಳಲ್ಲ. ಈಗೋಯಿಸಮ್ ಮುಗ್ದಿದ ತಕ್ಷಣ ಹೊಟ್ಟೋಗ್ತೀವಿ. ಪ್ರೇಸ್ ದ ಲಾರ್ಡ್ ಹೇಳಿ, ಹೇಗಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಪರಿಚಯ ಮಾಡಿಕೊಂಡು ಮಾತಾಡ್ಕೊಂಡು ವಾರಕ್ಕೊಂದ್ಸಲ ನಾವು ಮೀಟ್ ಆಗ್ತೀವಿ. ಒಂದು 5 ನಿಮಿಷ 10 ನಿಮಿಷ ನಾವು ಆ ಥರ ಮಾತಾಡಬೇಕು. ನಮ್ಮ ಪ್ರೀತಿಯನ್ನು ನಾವು ವಿ ಹ್ಯಾವ್ ಟು ಶೇರ್, ಹಂಚ್ಕೊಳ್ಬೇಕು. ಓಕೆ, ಈ ಪ್ರೀತಿಯನ್ನು, ದೇವರ ಈ ಚರಿತೆಯನ್ನು, ಪ್ರೀತಿಯ ಚರಿತೆಯನ್ನು ಯಾರು ಹೊರಪಡಿಸಬಹುದು? ಹೂ ಕ್ಯಾನ್ explore, who is supposed to explore the history of God, and how are we supposed to expose? ಅದೇ ಪ್ರಶ್ನೆ. ಹೇಗೆ ನಾವು ಈ ಪ್ರೀತಿಯನ್ನು ನಾವು ತೋರ್ಪಡಕ್ಕಾಗತ್ತೆ? ಅದೇ ಹೇಳಿದ್ನಲ್ಲ, ಎಂಥ ಪೊಸಿಷನ್ ನಮ್ಮಲ್ಲಿ ಇದ್ರೂ ಸರಿ, ನಮ್ಗೆ ಏನೇ ಪದವಿ ಪಟ್ಟ ಏನಿದ್ರೂ ಸರಿ, ನಾವು ಏನ್ ಮಾಡಬೇಕು? ಎಲ್ಲವನ್ನೂ ತೊರೆದು ದೇವರ ಪ್ರೀತಿಯನ್ನು ಹಂಚ್ಕೊಳ್ಬೇಕು. ಇಲ್ದಿದ್ರೆ ವಿ ಆರ್ ನಾಟ್ ಕಾಲ್ಡ್ ಟು ಬಿ ಅ ಕ್ರಿಸ್ಟಿಯನ್. ಇದೇ ಹೇಳಿದ್ನಲ್ಲ, ಏಸಪ್ಪ ಹೇಗೆ ಪ್ರೀತಿ ಮಾಡಿದ್ರು, ತನ್ನನ್ನೇ ಕೊಟ್ಟರು, ತನ್ನ ರಕ್ತವನ್ನು ಸುರಿಸಿದರು, ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ರಕ್ಷಿಸಿದಾರಲ್ಲ, ಅಂತ ಪ್ರೀತಿ ನಮ್ಮಲ್ಲೂ ಕೂಡ ಇರಬೇಕು. ಇಲ್ಲಿ ನಾವು ಬೈಬಲಲ್ಲಿ ನೋಡಿದ್ರೆ ಯಾರೆಲ್ಲ ಈ ವಿಶ್ವಾಸ ಇದು ಬಾಳಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಫಸ್ಟ್ ಅಬ್ರಹಾಂ ಅವರಿಗೆ ಫಾದರ್ ಆಫ್ ದ ಫೇತ್ ಅಂತ ಒಂದು ಪಟ್ಟ ಕೊಟ್ಟಿದ್ದಾರೆ. ಯಾಕಂದ್ರೆ ದೇವರು ಕರೆದಾಗಿಂದ ಸಾಯೋ ತನಕ ಅವರು ಅಷ್ಟು ದೇವರನ್ನು ನಂಬಿದರು, ವಿಶ್ವಾಸಿಸಿದರು. ಅವ್ರು ಎಷ್ಟು ದೊಡ್ಡ ಐಶ್ವರ್ಯವಂತರು. 75 ವರ್ಷ ಇರುವಾಗ ದೇವರು ಕರೆದಾಗ ಅವ್ರು ಎಲ್ಲವನ್ನು ತೊರೆದು ದೇವರ ಹಿಂದೆ ಬಂದ್ರು. ಒಂದು ಅನ್ಯ ದೇಶಕ್ಕೆ ಬಂದ್ರು, ಅವರನ್ನ ನಂಬಿ ಬಂದ್ರು. ಅವ್ರಿಗೆ ಗೊತ್ತಿಲ್ಲ ಹೆಂಗಾಗತ್ತೆ ಏನ್, ಆದ್ರೆ ಅವ್ರಿಗೆ ನಂಬಿಕೆ ಇತ್ತು, ನನ್ನ ಕರೆದ ದೇವರು ನನ್ನನ್ನೆಲ್ಲವನ್ನೂ ಪೂರ್ಣ ಮಾಡ್ತಾರೆ. ಇವತ್ತುವರೆಗೂ ಅಬ್ರಹಾಂ ತರ ಒಂದು ಐಶ್ವರ್ಯವಾನ್ ಇಲ್ವೇ ಇಲ್ಲ. ಅಷ್ಟು ಮಟ್ಟಿಗೆ ದೇವರು ಅವರನ್ನು ಉನ್ನತಿಗೆ ಏರಿಸಿದರು. ಇನ್ನೊಂದು ಕೂಡ 100 ವಯಸ್ಸಲ್ಲಿ ವಾಗ್ದಾನ ಮಾಡಿರುವ ಮಗನನ್ನು ಕೊಟ್ಟರು. ಆ ಮಗನನ್ನು ಕೂಡ ಬಲಿ ಕೇಳಿದ್ರು. ನೀನು ನಾನಾಗಿದ್ರೆ ನಾವು ಏನ್ ಹೇಳ್ತಾ ಇದ್ವಿ? ಏನ್ ದೇವ್ರೆ, 100 ವಯಸ್ಸಲ್ಲಿ ಒಂದು ಮಗನ, ಅದು ಒಂದೇ ಮಗನನ್ನು ಕೊಟ್ಟಿದ್ದೀರಾ, ಆ ಮಗನ್ನು ಕೂಡ ನೀವು ಬಲಿ ಕೇಳ್ತಿರಲ್ಲ, ಇದು ನ್ಯಾಯನಾ ಅಂತ ಅಟ್ಲೀಸ್ಟ್ ಮನ್ಸಲ್ಲಿ ಅನ್ಕೊಳ್ತಾ ಇದ್ವಲ್ಲ. ಅವರಿಲ್ಲ, ಅಷ್ಟು ವಿಶ್ವಾಸ. ಮೈ ಲಾರ್ಡ್ ವಿಲ್ ಗಿವ್ ಮೀ another ಐಸಾಕ್, ನನ್ನ ದೇವರು ಇನ್ನೊಂದು ಐಸಾಕ್ ಅನ್ನು ಕೊಡ್ತಾರೆ ಅಂತ ನಂಬಿ ಆ ಮಗನನ್ನು ಬಲಿಗೆ ಕರ್ಕೊಂಡು ಹೋಗ್ತಾರೆ. ಬಲಿ ಕೊಡಕ್ ಸಿದ್ಧರು ಆದ್ರೂ ದೇವರು ಆ ವಿಶ್ವಾಸ ಮಾತ್ರ ನೋಡಿದ್ರು. ಯಾಕೆ ದೇವರು ಅವನ್ನ ಬಲಿ ತಗೊಂಡಿಲ್ಲ ಗೊತ್ತಾ? ಐಸಾಕ್ಸ್ ಜನರೇಷನ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗಾಡ್. ಅವರ ವಂಶದಲ್ಲೇ ಯೇಸು ಕ್ರಿಸ್ತರು ಹುಟ್ಟಿದರು. ಈ ತರ ಅವರ ಅಬ್ರಹಾಂ ಕೊನೆ ತನಕನೂ ವಯಸ್ಸಾದ ಕಾಲದಲ್ಲೂ ಕೂಡ ದೇವರನ್ನು ವಿಶ್ವಾಸಿಸಿದ್ರು. ಮತ್ತೊಬ್ಬರನ್ನ ನೋಡಿದ್ರೆ ಮೋಶೆ ಬಂದ್ಬಿಟ್ಟು ಯಾವಾಗ ದೇವರು ನೀನ್ ಹೋಗಿ ಇಸ್ರಾಯೇಲರನ್ನು ಬಿಡಿಸ್ಕೊಂಡ್ ಬಾ ಅಂದಾಗ ಅಲ್ಲಿ ಹೋದ್ರೆ ಒಂದ್ ಕಡೆ ಭಯ, ಕೊಲೆ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಇನ್ನೊಂದ್ ಕಡೆ ಮತ್ತೆ ಹೋದ್ರೆ ಏನಾದ್ರೂ ಪ್ರಾಬ್ಲಮ್ ಆಗತ್ತಂತ ಭಯ. ಆದ್ರೆ ದೇವರು ಕರೆದಿದ್ದಾರಲ್ಲ, ನನ್ನ ದೇವರು ನನ್ನನ್ನು ಬಲಿ ನಡೆಸ್ತಾರೆ ಅಂತ ಒಂದು ವಿಶ್ವಾಸದಿಂದ ಅವ್ರೇನ್ ಮಾಡಿದ್ರು? ಈಜಿಪ್ತಿಗೆ ಹೋದ್ರು, ಐಗುಪ್ತಕ್ಕೆ ಹೋದ್ರು. ಐಗುಪ್ತದಲ್ಲಿ ಆ ರಾಜ ಫಾರೋ ಮನ್ನನ ಕೈಯಲ್ಲಿ ಎಷ್ಟು ಸಲ 9 ಉಪದ್ರವಗಳನ್ನು ದೇವರು ಕೊಟ್ಟಿದ್ರು. ಆದ್ರೂ ಅವನು ಕಠಿಣ ಮನಸ್ಸದಿಂದ ಕಳಿಸ್ಲೇ ಇಲ್ಲ. ಕೊನೆಯಲ್ಲಿ ಕಳಿಸ್ಕೊಟ್ಟ.
ಕಳಿಸ್ಕೊಟ್ಟು ಕೂಡ ಕೆಂಪು ಸಮುದ್ರ ಹತ್ರ ಬಂದು ಅವ್ರನ್ನೆಲ್ಲ ಡಿಫೀಟ್ ಮಾಡಕ್ ನೋಡ್ದ. ಆದ್ರೆ ದೇವ್ರು ಅದ್ಭುತ ಮಾಡಿ ದೇವ್ರು ನಡೆಸಿ ಹೋದ್ರು. ಕೆಂಪು ಸಮುದ್ರವನ್ನು ಎರಡಾಗಿ ವಿಂಗಡಿಸಿ ಇಸ್ರಾಯೇಲರನ್ನು ಅವನು ಎಷ್ಟು ಚೆನ್ನಾಗಿ ಲೀಡ್ ಮಾಡಿ ಕರ್ಕೊಂಡು ಹೋದ್ರು. ಅವನೆಷ್ಟು ಒಳ್ಳೆ ಮನಸ್ಸು, ಅವನೆಷ್ಟು ಒಳ್ಳೆ ಮನಸ್ಸು. ಅವ್ರ ಸಹೋದರ ಏನ್ ಮಾಡಿದ್ರು, ಅವನ್ನ ಐಗುಪ್ತ ದೇಶಕ್ಕೆ ಮಾರ್ಬಿಟ್ರು. ಅಲ್ಲಿ ಎಷ್ಟು ಕಷ್ಟ. ಒಂದು ಕೆಲಸಗಾರನ ತರ ಹೋದ, ಮುದ್ದಾದ ಮಗ, ಅಪ್ಪನ ಹಿಂದೆ ಬೆಳೆದಿದ್ ಮಗ ಒಂದು ಕೆಲಸಗಾರನ ತರ ಹೋದವ್ರು. வேலைக்கார மாதிரி அந்த இடத்துல போனாலும் அங்க கூட ஒரு நல்ல நியத்த வேலை செஞ்சதுக்காக அவனை ஒரு நல்ல பதவி கொடுத்தாரு அந்த எஜமான். ஆனா அங்கேயும் ஒரு உபத்திரவம் வந்துச்சு அந்த எஜமான் மனைவியால. ஒன்ன தவறு செய்யாம கூட அவரை ಸಿರೆಸಾಲ போட்டாங்க, ಸೆರೆಮನೆಯಲ್ಲಿ ಹಾಕ್ಬಿಟ್ರು. ಅಲ್ಲಿ 13 ವರ್ಷ ಆಯ್ತು. ಆದ್ರೂ ಕೂಡ ದೇವರನ್ನು ಬಿಟ್ಟು ಆಗಲಿಲ್ಲ. ದೇವರಿಗೆ ಉನ್ನತವಾದ ಮಗನಾಗಿ ಜೀವಿಸಿದರು. ಅದಕ್ಕೆ ದೇವರವರಿಗೆ ಉನ್ನತ ಸ್ಥಾನಕ್ಕೆ ಏರಿಸಿದರು. ಅವರ ಮುಖಾಂತರ ಅವರ ಸಹೋದರರು ಕೂಡ ರಕ್ಷಣೆಗೆ ಬಂದರು. ಅವ್ರ ತಂದೆ ಕೂಡ ಅವ್ರ ಜೊತೆಗೆ ಬಂದು ಕೊನೆ ತನಕ ಅವನ ಕರ್ತವ್ಯವನ್ನು ಮಾಡಲು ದೇವರ ಕೃಪೆ ನೀಡಿದರು. ನೆಕ್ಸ್ಟ್ ದಾವೀದ ರಾಜ ಒಬ್ಬ ಕುರುಬ. ಆ ಕುರುಬ ಹೇಗೆ ದೇವರು ದಾವೀದನ್ನು, ಆ ಗೋಲಿಯತನ್ನು ಅವನಿಗೆ ನಾವು ಡಿಫೀಟ್ ಮಾಡಲು ದೇವರು ಯೂಸ್ ಮಾಡಿದ್ರು. ಅದ್ರ ಮೂಲಕ ಅವನಿಗೆ ಸೌಲ್ ರಾಜನ್ಗೆ ಗೊತ್ತಾಯ್ತು. ಒಳ್ಳೆ ಪದವಿ ಕೊಟ್ಟ. ಯಾವಾಗ್ಲೂ ಎಲ್ಲ ಯುದ್ಧಕ್ಕೂ ಇವನನ್ನೇ ಕಳಿಸಿ ಆ ಯುದ್ಧದಲ್ಲಿ ಯಶಸ್ವಿಯಾಗಿ ಬಂದ. ಯಾಕೆ ಅಂದ್ರೆ ಅವನಿಗೆ ಅಷ್ಟು ವಿಶ್ವಾಸ, ನನ್ನ ದೇವ್ರು ನನ್ನ ಜೊತೆ ಇರುವಾಗ. ಗೋಲಿಯಾತ್ಗೆ ಏನ್ ಹೇಳ್ದ, ನೀ ಏಮಾತ್രം என் உயிருள்ள தேவன் என்னோட இருக்கக்குள்ள நீ ஏமாத்துறோம் சொன்னா. அவன் சின்ன பையன், ஆனா கோலியாத் எவ்வளவு பெரிய மனுஷன். ஆனா அந்த விசுவாசம்தான் அந்த கோலியாத்தை வீழ கிருபை செஞ்சது. ಆ ವಿಶ್ವಾಸನೇ ಅವನ್ ಲೈಫ್ ಲಾಂಗ್ ಅವನು ರಾಜವಾಗಿದ್ರು ಕೂಡ ಎಷ್ಟೇ ಕಷ್ಟಗಳು ಬಂದ್ರು ಅದರಿಂದ ಹೊರ ಬಂದ. ಅವನು ತಪ್ಪು ಮಾಡಿದ್ರು ಕೂಡ ಅವನಿಗೆ ತಿದ್ದಿಸಿ ದೇವರು ಹೊರಗಡೆ ಕರೆದ್ರು. ಈ ರೀತಿ ದೇವರು ದಾವೀದನ ಮಾಡಿದ್ರು. ನೋವಾ ತಕೊಂಡ್ರೆ ನೋವಾ ಎಷ್ಟು ನಂಬಿಕೆ, ಎಷ್ಟು ವಿಶ್ವಾಸ. நீனொந்து ஆர்க்கன்னு கட்டு, ஒரு பெட்டகத்தை கட்டுன்னு சொன்னோம். எத்தனை வருஷம் எடுத்தார் அந்த பெட்டகத்தை கட்ட. எவ்வளவு பொறுமை, எவ்வளவு விசுவாசம். என் தேவன் அவர் சொன்னதை நான் செய்யணும். நம்ம செய்யறோமா? இப்போ பாஸ்டர் நின்று கூப்பிடுறாரு, எல்லாரும் நேரத்தோட வாங்க, வாரம் வாங்கன்னு சொல்லிருவாங்களே. அவரு கூப்பிடுறது இல்லை, ஏசப்பா கூப்பிடுறாரு இந்த இடத்துல இருந்து. நம்ம வருமா? அவர் வார்த்தையை கேட்க வருமா? ஆனா நோவா பாத்தீங்களா, 110 வருஷம் எடுத்தார் அந்த பெட்டகத்தை கட்டுறது அவரு. ஓகே, அந்த டைம்ல அவருடைய விசுவாசம் என்ன செஞ்சுச்சு? அந்த வெள்ளத்தின் அழிவு வந்து அந்த அந்த சிட்டியே போயிடுச்சு, அந்த நகரமே போயிடுச்சு. ஒருத்தரும் மிச்சம் இல்லை, ஒரு பிராணி, ஒரு பக்ஷி எதுவுமே இல்லை. அவர் குடும்பத்தை மட்டும், அந்த பெட்டகத்துல உள்ள எல்லா பிராணிகளை மட்டும் தேவன் எவ்வளவு அன்பா காப்பாத்தினார். இதே தர ரெஹாப், அவ ஒரு வேசி, she's a prostitute. ஆனாலும் இஸ்ரேல் பீப்புள அந்த இடத்துல வந்து மறைச்சி, அவங்க வீட்டுல மறைச்சி வச்சு, அவங்க ஸ்பைஸ், இஸ்ரேல் ஸ்பைஸ், அவங்க வந்துட்டு இந்த வார்க்கு என்னென்ன வேணும் கண்டுபிடிக்கணும். அதனால மறைச்சு தேவனுடைய அந்த ராஜ்யத்துக்கு அந்த அம்மா கூட உதவியா இருந்தாங்க. தானியல் எடுத்துக்கணும்னா எவ்வளவு விசுவாசம். அந்நிய நாடுல ஒரு ஸ்லேவ் மாதிரி வந்தவர் அவர், ஆனா ரொம்ப இன்டெலிஜென்ட். அதனால ராஜாக்கு ரொம்ப இஷ்டம், நல்ல போஸ்ட் கூட கொடுத்தார். இந்த கூட இருக்கிறவங்க எல்லாம், ಜೊತೆ ಇದ್ದವರೆಲ್ಲ ಸೇರಿ
ಅವ್ರಿಗೆ ಅಗೇನ್ಸ್ಟ್ ಆಗಿ ಒಂದು ರೂಲನ್ನು ತಂದರು. ಏನಂತ? ರಾಜನ ಬಿಟ್ಟು ಬೇರೆ ಯಾರನ್ನು ವರ್ಷಿಪ್ ಮಾಡಬಾರ್ದು ಅಂತ. ಆ ಟೈಮಲ್ಲಿ ಕೂಡ ದಾನಿಯೇಲ್ ಹಿಂಜರಿಲಿಲ್ಲ. 3 ಹೊತ್ತು ದೇವರನ್ನು ಅವರು ವರ್ಷಿಪ್ ಮಾಡಿದ್ರು. ಈ ಕ್ಲೋಸ್ ದ ಡೋರ್ಸ್ ಆಫ್ ಹಿಸ್ ಹೌಸ್ ಆ್ಯಂಡ್ ಈ ಸ್ಟಾರ್ಟೆಡ್ ಪ್ರೇಯಿಂಗ್. ಅಲ್ಲಿ ಪ್ರಾರ್ಥನೆ ಮಾಡುವಾಗ ಬಂದು ಅವ್ರನ್ನ ಹಿಡ್ಕೊಂಡು, ಯಾರು ಈ ರೂಲ್ಗೆ ಅಗೇನ್ಸ್ಟ್ ಆಗಿ ಹೋಗ್ತಾರೋ ಅವರನ್ನು ಸಿಂಹದ ಗುಹೆ ಒಳಗೆ ಹಾಕ್ತೀನಿ ಅಂತ ಒಂದು ರೂಲ್ ಇತ್ತು. அதே மாதிரி என்ன பண்ணாங்க, சிங்கத்தின் கெபில போட்டாங்க. அவர் அங்கேயும் போய் சும்மா இல்லை, அங்கேயும் ஜெபிச்சாரு. அவருக்கு தெரியும் என் தேவன் என் உயிர் கொடுத்தாலும் சரி கொடுக்கலனாலும் சரி நான் தேவனை விட்டு விலக மாட்டேன். அதே மாதிரி சாத்ராக் மேஷாக் அபிநேகு கூட அவங்கள நெருப்பு எரிகின்ற நெருப்புல போடும்போது என் தேவன் காப்பாத்துவார், என் தேவன் காப்பாத்தினாலும் சரி காப்பாத்தக்கட்டையும் சரி நான் என் தேவனை தான் வணங்குவேன், உன்னுடைய சிலையை நான் வணங்க மாட்டேன் அப்படின்னு சொன்னாங்க. லாஸ்டா நம்ம பார்க்கிறோம், மேரி மரியாள் ஒரு கன்னிகை, ஒரு வர்ஜின், திருமணத்துக்கு முன்பாகவே கர்ப்பம். எவ்வளவு ஒரு அவமானம்! அந்த சொசைட்டி அவங்களை எவ்வளவு கீழே பார்த்துருக்கும், எவ்வளவு ஒரு கஷ்டம். திருமணத்துக்கு முன்பாகவே ஒரு தாயாவது எவ்வளவு கஷ்டம். ஆனா எல்லாவற்றையும் கடவுளுக்காக அவங்க ஏத்துக்கினாங்க. அவங்களுக்கு அவ்வளவு விசுவாசம். ஏன்னா அவங்க எப்பவுமே ஜெபிப்பாங்க, தேவனோடு உறவாடி நிற்பாங்க. She had connection with God and she know God can do everything. அவங்க ஒப்பு கொடுத்து அந்த விசுவாசத்துல ஒப்பு கொடுத்ததுனால தேவன் ஒரு அவருடைய மகனுடைய தாயாக உயர்த்தினார். இதேதான் நம்ம இரட்சகர் வரும்போது, அவர் உலகத்துக்கு வந்த போது ஏன் எல்லாம் மாற்றப்படல? Why it did not change when the Savior came into this world? Because they never humbled. அந்த ஆபீசர்ஸ், அந்த பெரிய பெரிய போஸ்ட்ல இருக்கிறவங்க, அவங்க வந்துட்டு தாழ்த்துல அவருடைய ராஜ்யம் போற மாதிரி செஞ்சிட்டாரு. ஃபாரோ, எகிப்தின் ஃபாரோ, அவன் வந்துட்டு கடவுள் இஸ்ராயல் ஜனங்களை கூப்பிடுறாரு, அவர் வார்த்தை கீழ்ப்படியில அவன் சொல்லினான், நான் தான் உயிருள்ள தேவன், என் வார்த்தைக்கு தான் நீங்கெல்லாம் கீழ்ப்படினோம் அப்படின்னு பெருமையோட இருந்தான். கட்சியில் என்னாச்சு? அந்த சிவகந்த சமுதிரத்துல தேவன் அவனை மூழ்கடித்தார். இதுதான் இதே மாதிரி பாரிசீஸ், சதுசிஸ், இவங்கெல்லாம் தேவன் எப்போ God used to often rebuke them. ஏன்னா அவங்கெல்லாம் வந்துட்டு ಅವರೆಲ್ಲ ಏನ್ ಮಾಡೋದು, ದೇವರಿಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಅವರು ಬೂಟಾಟಿಕೆತನ ಮಾಡ್ತಾ ಇದ್ರು. ಅವರಿಗೆ ಅವ್ರು ಅನ್ಕೊಂಡಿದ್ರು ಅವ್ರು ತುಂಬಾ ನೀತಿವಂತರು, ಅವರಷ್ಟಿಗೆ ಅವರೇ ಅನ್ಕೊಳ್ತಾ ಇದ್ರು. ಆಮೇಲೆ ಜಂಬ, ನಮ್ಗೆ ಎಲ್ಲ ಗೊತ್ತು, ಸ್ಕ್ರಿಪ್ಚರ್ ಗೊತ್ತು, ನಮ್ಗೆ ವೇದಾಂತ ಗೊತ್ತು ಅಂತ. ಮತ್ತೆ ಇನ್ನೊಂದು ಏನ್ ಮಾಡ್ತಾ ಇದ್ರು, ಆ ಅದು ಲಾಸ್ ಇದೆ ನೋಡಿ, ಕಟ್ಟಳೆಗಳು, ಅದನ್ನ ಜನರು ಫಾಲೋ ಮಾಡ್ತಾರಂತ ಮಾತ್ರ ನೋಡಿದ್ರು, ಅವ್ರು ಫಾಲೋ ಮಾಡಿಲ್ಲ. ಅಲ್ಲಿ ಪ್ರೀತಿ ಇಲ್ಲ. ಅವರೆಲ್ಲ ನಾವೇ ದೊಡ್ಡವರು. ಇನ್ನೊಂದು ಭಯ ಪಟ್ಟರು, ಏಸಪ್ಪ ಬಂದಿದಾರಲ್ಲ, ಈ ಅದ್ಭುತಗಳನ್ನೆಲ್ಲ ನೋಡಿ ಜನರು ಎಲ್ಲಿ ಅವ್ರ ಕಡೆ ಆಗ್ಬಿಡ್ತಾರ ಅಂತಾನು ಭಯ ಇತ್ತು. ಅದರಿಂದ ಅವ್ರ ಅಥಾರಿಟೇಟಿವ್ ಆಗಿ ಇದ್ರು. ಅದಕ್ಕೆ ಆ ಒಂದು ಕಾರಣದಿಂದನೇ ಏಸಪ್ಪನ ಕೊಲೆ ಮಾಡಲು ಅವರೆಲ್ಲ ಪ್ಲಾನ್ ಮಾಡಿದ್ರು. ಸೊ ನಾವು ನೋಡಲ್ವಾ, ಯಾವ ಕ್ಯಾಟಗರಿಲಿ ನಾವಿದ್ದೀವಿ? ಆ ಸೆಂಚುರಿಯನ್ ಕ್ಯಾಟಗರಿಲಿ ಇದ್ದೀವಾ ಅಥವಾ ಫ್ಯಾರಿಸಿಸ್ ಕ್ಯಾಟಗರಿಲಿ ಇದ್ದೀವಾ? ನಮ್ಮ ವಿಶ್ವಾಸ ಯಾವ ಕ್ಯಾಟಗರಿಲಿ ಇದೆ ನೋಡೋಣ.
ನಮ್ಮ ಎಲ್ಲ ಪೊಸಿಷನ್ನು, ನಮ್ಮ ಸ್ಟೇಟಸ್, ಮತ್ತು ನಮ್ಮ ಎಜುಕೇಷನ್ ಲೆವೆಲ್, ಪ್ರಾಪರ್ಟಿ ಏನೇನಿದೆ ಎಲ್ಲ ಬಿಟ್ಟು ನಾವು ದೇವರಿಗೋಸ್ಕರ ಕೆಳಗಿಳಿಯೋಣ. ಆಗ ಆ ರೀತಿ ಖಂಡಿತ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಆಶೀರ್ವದಿಸ್ತಾರೆ. ನಾವೆಲ್ಲ ಸೇರಿ ಒಂದು ಹಾಡನ್ನು ಹಾಡಿ ಈ மெசேஜನ್ನು முகிசோம். விசுவாசத்தினால் நீதிமான் பிழைப்பான், விசுவாசி பதறாதே. விசுவாசத்தினால் நீதிமான் பிழைப்பான், விசுவாசி பதறாதே. கலங்காதே திகையாதே விசுவாசி, கலங்காதே திகையாதே விசுவாசி. கல்வாரி நாயகன் கைவிடரே, கல்வாரி நாயகன் கைவிடரே. விசுவாசத்தினால் நீதிமான் பிழைப்பான், விசுவாசி பதறாதே. தந்தை தாய் என்னை வெறுத்திட்டாலும், வந்த பாசங்கள் ஆனந்திட்டாலும், தந்தை தாய் என்னை வெறுத்திட்டாலும், வந்த பாசங்கள் ஆனந்திட்டாலும், நிந்தை தாங்கிட்ட தேவன் நம்மை சொந்த கருங்கள் ஆணைத்துக் கொள்வார். நிந்தை தாங்கிட்ட தேவன் நம்மை சொந்த கருங்கள் ஆணைத்துக் கொள்வார். சொல்றேன், விசுவாசத்தினால் நீதிமான் பிழைப்பான், விசுவாசி பதறாதே. கலங்காதே திகையாதே விசுவாசி, கலங்காதே திகையாதே விசுவாசி. கல்வாரி நாயகன் கைவிடரே, கல்வாரி நாயகன் கைவிடரே. விசுவாசத்தினால் நீதிமான் பிழைப்பான், விசுவாசி. பிறர் வாசை கோரி துன்புறுத்தே, இல்லாததை சொல்லும் போது, பிறர் வாசை கோரி துன்புறுத்தே, இல்லாததை சொல்லும் போது, நீ மகிழ்ந்து பலி கூறு, விண் கை மாறு மிகுதியாகும். நீ மகிழ்ந்து களி கூறு, விண் கை மாறு மிகுதியாகும். விசுவாசத்தினால் நீதிமான் பிழைப்பான், விசுவாசி பதறாதே. விசுவாசத்தினால் நீதிமான் பிழைப்பான், விசுவாசி பதறாதே, விசுவாசி பதறாதே. ஆமாப்பா, ஸ்தோத்திரம் ராஜா. இந்த அருமையான வார்த்தை கொடுத்ததுக்காக நன்றிப்பா. நாங்கள் 100க்கு அதிபதியாக அந்த விசுவாசத்தை நாங்கள் வைத்து ராஜா, ஆண்டவரே எங்களுக்கு கீழாக இருக்கிறவங்களோட அன்பு செய்த ஆண்டவரை நாங்கள் அப்பா அவர்களுக்காக ஊழியத்தின் செய்ய கர்த்தாவே கிருபை செய்ங்க. வந்திருக்கிற யாவரும் ராஜா இன்றைக்கு புறப்பட்டு போய் ராஜா அவங்கவுங்க இடத்துல கர்த்தாவே, அவங்க வீட்டு பக்கத்தில் அக்கத்தில் ஆண்டவரை மக்களுக்கு போய் சந்திச்சு ஆண்டவரை அவங்களுக்காக ஜெபிச்சு ஆண்டவரை அந்த ஆத்மாக்களை இந்த இடத்துக்கு கொண்டு வர கிருபை செய்யுங்கப்பா. 100க்கு அதிபதியாக இடத்தில் இருக்கிற அந்த விசுவாசம், அந்த அன்பு மேலே எங்களுக்கும் இருக்க கிருபை செய்யுங்க. எல்லாவற்றையும் எல்லா ஸ்துதி கன மகிமை ஒருவருக்கே செலுத்தி என்னையே தாழ்த்தி உண்மை உயர்த்தி இயேசு கிறிஸ்துவின் மூலமாய் ஜெபிக்கிறேன் ஜீவனுள்ள நல்ல பிதாவே, ஆமென். Thank you.
ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬ ಅದ್ಭುತವಾದ ಒಂದು ವಾಕ್ಯದ ಸಮಯ ನಿಮ್ಮಲ್ಲಿ ಅನೇಕರಿಗೆ ಪ್ರಯೋಜನವಾಗಿರುತ್ತದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಒಂದೊಂದು ಮಾತು ಕೂಡ ಸ್ಪಷ್ಟವಾಗಿ ನಿಧಾನವಾಗಿ ದೇವರ ವಾಕ್ಯ ನಾವು ಹೇಗೆ ವಿಶ್ವಾಸವುಳ್ಳವನಾಗಿರಬೇಕು, ಹೇಗೆ நம்ம விசுவாசத்தில் நம்ம எப்படி இருக்க வேண்டும் என்பதை நம்ம அருமையாக நம்ம கற்றுக்கொண்டோம். ಶತಾಧಿಪತಿಯ ಆತನು ಅವನಿಗೋಸ್ಕರ ಬಂದಿಲ್ಲ, ಅವನ ಲೆವೆಲೇ ಬೇರೆ. ಆದರೆ ಆತನಿಗೂ ಗೊತ್ತಿತ್ತು ಯೇಸುವಿಂದ ಅದ್ಭುತ ನಡೀತದೆ. ನಾಮಾನನ ಸ್ಟೋರಿಯಲ್ಲಿ ನೋಡುವಾಗ ಆತನು ದೊಡ್ಡ ಒಂದು ಐಶ್ವರ್ಯವಂತ, ಈಸ್ ಅ ಗ್ರೇಟ್ ಕಮಾಂಡರ್. ಇವರೆಲ್ಲರೂ ದೊಡ್ಡ ಮಿಲಿಟರಿನಲ್ಲಿ ಹೈ ಲೆವೆಲಲ್ಲಿ ಇರೋರು. ಆದರೆ ಎಲ್ಲರಿಗೂ ಯೇಸು ಬೇಕು. ಆಮೆನ್, ಹಲ್ಲೆಲೂಯಾ. ಸೊ ಹಾಗಾಗಿ ಒಳ್ಳೆಯ ಒಂದು ನಂಬಿಕೆ ಉಳ್ಳ ವಾಕ್ಯ ನಾವು ತುಂಬ ಚೆನ್ನಾಗಿ ನಾವು ಕಲಿತುಕೊಳ್ಳುವಂತೆ ದೇವರು ಕೃಪೆಯನ್ನು ಕೊಟ್ಟರು. ದೇವರು ಮಗಳನ್ನು ಆಶೀರ್ವದಿಸಲಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ಅವರ ಹೆಸರು ಮೇರಿ ಡಿಸೋಜಾ ಎಂಬುದಾಗಿ, ಅವರಿಗಾಗಿ, ಅವರ ಸೇವೆಗಾಗಿ, ಅವರ ಆರೋಗ್ಯಕ್ಕಾಗಿ ಮತ್ತು ಅವರ ಕುಟುಂಬದವರಿಗೆ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅವರ ಸೇವೆಯನ್ನು ದೇವರು ಆಶೀರ್ವದಿಸಿ ನಡೆಸ್ತಾರೆ. ಸೊ ನಮ್ಮ ಮಧ್ಯದಲ್ಲಿ ಅವರು ಬಂದಿದ್ದು ತುಂಬ ಸಂತೋಷವಾದ ಒಂದು ಕಾರ್ಯ. ಈ ಸಮಯದಲ್ಲಿ ಕೂಡ ನಾವು ಒಂದು ವಿಶೇಷವಾದ ಒಂದು ಕಾರ್ಯವನ್ನು ನಾವು ನೋಡಿ ನಾವು ಮುಂದಾಗೋಣ. ಇವತ್ತು ಒಂದು ಸಣ್ಣ ಕೇಕ್ ಕಟ್ಟಿಂಗ್ ಇದೆ. ಅಲ್ಲಿ ಬ್ಯಾಗ್ ಎತ್ತು ಬಿಡು, ಅಲ್ಲಿಂದ ಆ ಚೇರ್ ಸ್ವಲ್ಪ ಹಿಂದೆ ಮೂವ್ ಮಾಡು. ಮೂವ್ ದಟ್ ಚೇರ್ ಲಿಟಲ್ ಬ್ಯಾಕ್. ಸೊ ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಇವತ್ತು ಯಾರ ದಿನವಾಗಿದೆ? ಫಾದರ್ಸ್ ಡೇ. ತಂದೆ ಅಂದರೆ ಯಾರಿಗೂ ಏನಿಲ್ಲ. ತಂದೆ ಅಂದರೆ ಎಲ್ಲರಿಗೂ ಪ್ರೀತಿನೇ ಇಲ್ಲ. ಹಂಗ ಫಾದರ್ ಇಸ್ ಫಾದರ್ ಆಲ್ವೇಸ್. ಪ್ರೈಸ್ ಗಾಡ್. ಅದೆಲ್ಲ ರಿಮೂವ್ ಮಾಡಿಬಿಡ್ರಿ. ತಂದೆಯರ ದಿನ, ಇಂಟರ್ನ್ಯಾಷನಲ್ ಫಾದರ್ಸ್ ಡೇ. ಇವತ್ತು ಕೂಡ ನಮ್ಮಲ್ಲಿ ಇಲ್ಲಿರುವ ಎಲ್ಲ ತಂದೆಯವರನ್ನು ನಾವು ಗಣಪಡಿಸಬೇಕೆಂಬುದಾಗಿ ನಾವು ತುಂಬ ಇಷ್ಟಪಡ್ತಿದ್ದೇವೆ. ಸೊ ನಮ್ಮ ಮಧ್ಯದಲ್ಲಿರುವ ಎಲ್ಲ ಫಾದರ್ಸ್, ಎಲ್ಲ தகப்பன்மார்கள் முன்னாடி வரும்படியாய் நான் அன்போடு கேட்டுக்கொள்கிறேன். ராஜா பிரதர் ப்ளீஸ் கம். ராஜேஷ் பிரதர், முருகன் அண்ணா வாங்க, அங்கிள் வாங்க. நம்ம குமார் பிரதர் இன்னைக்கு மிஸ் ஆகிறாரு, வாங்க எல்லாரும் முன்னாடி வாங்க. I want Mary sister to please pray for all the fathers in the church. ಬಂದ್ಬಿಡಿ, ಮುಂದೆ ಬಂದ್ಬಿಡಿ ರಾಜಾ ಬ್ರದರ್. பின்னாடி மைக் கொடு. கம் ಇಲ್ಲಿ ಬನ್ನಿ ಅಣ್ಣ, ಅಂಕಲ್ வந்துருங்க. இப்படி வெரி குட். சரி சிஸ்டர், ப்ளீஸ் ப்ரே ஃபார் ஆல் தி ஃபாதர்ஸ். அப்பா பிதாவே, ராஜாவே, ஆவியானவரே, வாழ்த்துகிறோம், போற்றுகிறோம், ஸ்துதிக்கிறோம், ஸ்தோத்திரிக்கிறோம். ராஜா அப்பா ஆண்டவரே, நீர் படைத்த போது ஆதாமை தான் படைத்தேன். முதலாவது ஆதாமை தான் படைத்தேன். ஏனென்றால் அந்த ஆதாம் உமக்கு ரொம்ப முக்கியம். அதே அந்த ஆதாம் கையில தான் சத்தியத்தை கொடுத்துருக்குறீங்க. அதே போல ராஜா ஒவ்வொரு தகப்பன் கையிலும் சத்தியத்தை கொடுத்துருக்குறீங்கப்பா. அந்த தகப்பன் ராஜா தன் குடும்பத்தை நடத்தினப்பா. அப்பா, அந்த தாயானவள், மனைவியானவள் அந்த அவங்களுக்கு எல்லாம் கீழ்ப்படிந்து வாழணும். இதுதான் உங்களுடைய நியமம் ராஜா. அப்படியாக வந்திருக்கிற ஒவ்வொரு தகப்பன்மார்களையும் ஆசீர்வதிங்க. நல்ல ஆரோக்கியத்தை, சுகபலத்தை கொடுங்க ராஜா. பூர்ண ஆயுசை கொடுங்கப்பா. ஆயுசு முழுக்க ராஜா அவங்களுடைய குடும்பத்தை உங்க வழியில நடத்தும்படி கிருபை செய்யுங்க அப்பா. ஆண்டவரை இன்னுமாக உங்க சுத்தமா இருந்தா ராஜா, உங்களுடைய ராஜ்யத்தை கட்டி எழுப்பும்படி அவங்களை உபயோகப்படுத்துங்க ராஜா. எல்லாவற்றையும் இயேசு நாமத்திலே ஜெபிக்கிறேன் ஜீவனுள்ள நல்ல பிதாவே, ஆமென். ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಲ್ಲರ ಕರವನ್ನು ತಟ್ಟೋಣ. ಇಲ್ಲಿರುವ ಎಲ್ಲ ಫಾದರ್ಸು ಮತ್ತೆ ನಮ್ಮ ಸಭೆಯ ಎಲ್ಲ ಫಾದರ್ಸು ಇಲ್ಲ, ಅಥವಾ ಅದು ಮಾತ್ರವಲ್ಲ, ಇಲ್ಲಿರುವ ನಿಮ್ಮ ಎಲ್ಲರ ತಂದೆಯನ್ನ ನೀವು ನೆನೆಸಿಕೊಳ್ಳುತ್ತಾ ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ದೇವರು ಕೊಡುತ್ತಾ, ಅದು ಮಾತ್ರವಲ್ಲ
ಒಂದು ವೇಳೆ ಅವರು ದೇವರ ಬಳಿಯಲ್ಲಿ ಇದ್ರೂ ಕೂಡ ನೀವು ಸಂತೋಷವಾಗಿರಿ. ಕಾರಣ ಏನಂದ್ರೆ ಅವರು ಎಲ್ಲರೂ ಸಮಾಧಾನವಾಗಿದ್ದಾರೆ. ಸೊ ತಂದೆ ಎಂಬುದಾದ ಒಂದು ಸ್ಥಾನ ಅದು ತುಂಬಾ ದೊಡ್ಡ ಒಂದು ಭಾರವಾದ ಸ್ಥಾನ. ನೆನೆ ದಿನದಲ್ಲಿ ಯಾವುದೋ ಓದ್ತಾ ಇದೆ, ಒಂದು ತಾಯಿ ಒಂದು 9 ತಿಂಗಳಿಂದ 10 ತಿಂಗಳು ಅವರು ಅದನ್ನ ಆ ಮಗುವನ್ನ ಹೊಟ್ಟೆಯಲ್ಲಿ ಅವ್ರೇನ್ ಮಾಡ್ತಾರಂತೆ, ಅವರು ಹೊತ್ತುಕೊಂಡಿರುವರಾಗಿರ್ತಾರೆ. ಆದರೆ ತಂದೆಯು ಆ ಮಗಳನ್ನು ಬೆಳೆಸಿ ಕೊನೆಯವರೆಗೂ ಅವ್ರೇನ್ ಮಾಡ್ತಾರೆ, ತಲೆಯಲ್ಲಿ ಹೊತ್ತುಕೊಂಡಿರುವರಾಗಿ, ಅವರ ಕುರಿತು ಯೋಚಿಸುವರಾಗಿ, ಚಿಂತೆ ಪಡುವರಾಗಿ ತಂದೆ ಯಾವತ್ತು ಎಲ್ಲರೂ ಇರುವರಾಗಿದ್ದಾರೆ. ಇವತ್ತು ನಿಮ್ಮ ತಂದೆ ನಿಮ್ಮ ಎಲ್ಲರ ತಂದೆ ಅಂದರು. ಕೆಲವರಿಗೆ ಇಲ್ಲಿ ಇರ್ಬೋದು, ಕೆಲವರು ಇಲ್ಲದೆ ಇರ್ಬೋದು, ಕೆಲವರು ದೂರದಲ್ಲಿ ಇರ್ಬೋದು. ಆದರೆ ಡೋಂಟ್ ಫರ್ಗೆಟ್ ಯುವರ್ ಫಾದರ್. ನಿಮ್ಮ ತಂದೆಯನ್ನು ನೀವು ವಿರೋಧವಾಗಿ ಮಾತನಾಡಬೇಡ್ರಿ. ಇವತ್ತಿಂದ ಯಾವತ್ತಿಗೂ ಇದುವರೆಗೂ ಮಾತನಾಡಿದ್ರೆ ಓಡೋಗಿ ಕ್ಷಮಾಪಣೆ ಕೇಳ್ರಿ, ಅಥವಾ ಇಲ್ಲ ಅಂದ್ರೆ ದೇವರ ಹತ್ರ ಕ್ಷಮಾಪಣೆ ಕೇಳಿ. ಯಾವತ್ತು ತಂದೆಗೆ ವಿರೋಧವಾಗಿ ಯಾರು ಮಾತನಾಡಬೇಡ್ರಿ. ಯಾಕಂದ್ರೆ ಒಂದು ವೇಳೆ ಅವ್ರು ನಿಮಗೆ ಮಾಡಿ ಕೊಡಕ್ಕಾಗದೆ ಇರ್ಬೋದು, ಕಷ್ಟ ಇದೆ. ಬಟ್ ಈವನ್ ದೆನ್ ಬಿ ಒಬೀಡಿಯಂಟ್. ನಿಮ್ಮ ತಂದೆ ತಾಯಿಗೆ ನೀವು ಗೌರವನ ಕೊಡುವರಾಗಿರ್ರಿ. ನೆನೆಸ್ಕೊಳ್ರಿ, ಅವರ ಮಾಡಿದ ಒಳ್ಳೆ ಕಾರ್ಯ ಸಾವಿರ ಇರುವುದು ನಿಮ್ಮ ಜೀವಿತದಲ್ಲಿ. ನಿಮ್ಮ ಹೆಗಲ ಮೇಲೆ, ನಿಮ್ಮ ಕುತ್ತಿಗೆ ಮೇಲೆ, ಅವರ ಕುತ್ತಿಗೆ ಮೇಲೆ ಜಸ್ಟ್ ಟುಕ್ ಆನ್ ಹಿಸ್ ಶೋಲ್ಡರ್ಸ್, ಎತ್ತಿ ನಿಮ್ಮನ್ನ ಚಿಕ್ಕ ವಯಸ್ಸಿನಿಂದ ಬೆಳೆಸಿ ನಿಮ್ಮನ್ನ ಇದುವರೆಗೂ ನಡೆಸಿದ್ದಾರೆ. ಸೊ ನಿಮ್ಮ ಎಲ್ಲಾ ತಂದೆಯರ ಎಲ್ಲರನ್ನ ನೀವು ನೆನೆಸಿಕೊಳ್ಳಿ. ಆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ನಮ್ಮ ತಂದೆಗಳ ಈ ಒಂದು ಫಾದರ್ಸ್ ಡೇ, ಈಗ ಇಲ್ಲಿರುವ ನಾವು ಕೆಲವರೆಲ್ಲ ಸೇರಿ ಫಾದರ್ಸ್ ಇರುವ ನಾವೆಲ್ಲರೂ ಈ ಒಂದು ಕೇಕನ್ನು ಕಟ್ ಮಾಡಿ ನಿಮ್ಮೆಲ್ಲರಿಗೂ ಶೇರ್ ಮಾಡೋರಾಗಿರ್ತೇವೆ. ಸೊ ಯಾರು ನೀವು ಚಿಂತೆ ಪಡಬೇಡಿ. ಸೊ ಎಲ್ಲರೂ ಸಂತೋಷವಾಗಿ ಬನ್ನಿ, ನಾವು ಕೇಕನ್ನು ಕಟ್ ಮಾಡಿ ಇಲ್ಲ ಪುಡಿಂಗ ನಾನು ಸುಮ್ಮ ಸೈಡ್ಲೆ ಪುಡಿಂಗ ಎಲ್ಲರೂ ಸೇರಿ ಪುಡಿಂಗ. ಓಕೆ, ಹ್ಯಾಪಿ ಫಾದರ್ಸ್ ಡೇ. Hallelujah, hallelujah, ಟಿಶ್ಯೂ Hallelujah. ಆಮೆನ್. ಎಲ್ಲ ಕರಗಳನ್ನು ತಟ್ಟೋಣ. ನಮ್ಮ ಎಲ್ಲ ತಂದೆಯವರನ್ನ ನೆನೆಸುತ್ತಾ ನಾವು ಕರಗಳನ್ನು ತಟ್ಟಿ ಥ್ಯಾಂಕ್ ಯು ಆಲ್ ಬ್ರದರ್ಸ್ ಅಂಡ್ ಫಾದರ್ಸ್. ಥ್ಯಾಂಕ್ ಯು ಸೋ ಮಚ್. உம்மை போல அப்பா இல்ல, உம்மை போல அம்மா இல்ல, உம்மை போல நண்பர் இல்ல, உம்மை போல யாரும் இல்ல. உம்மை போல அப்பா இல்ல, உம்மை போல அம்மா இல்ல, உம்மை போல நண்பன் இல்ல, உம்மை போல யாரும் இல்ல. இயேசுவே இயேசுவே இயேசுவே, உம்மை போல யாரும் இல்லப்பா. இயேசுவே இயேசுவே இயேசுவே, உம்மை போல யாரும் இல்லப்பா. உம்மை போல அப்பா இல்ல, உம்மை போல அம்மா இல்ல, உம்மை போல நண்பன் இல்ல, உம்மை போல யாரும் இல்ல. என் தாய் உன்னை மறந்தாலும் நான் உன்னை மறப்பதில்லை. எந்த தாய் உன்னை மறந்தாலும் நான் உன்னை மறப்பதில்லை.
மறப்பதில்லை. உன்னை எந்தன் உள்ளங்கைகளிலே வருந்தே உள்ளேனென்றே. உன்னை எந்தன் உள்ளங்கைகளிலே வருந்தே உள்ளேனென்றே. இயேசுவே இயேசுவே இயேசுவே, உம்மை போல யாரும் இல்லப்பா. இயேசுவே இயேசுவே இயேசுவே, உம்மை போல யாரும் இல்லப்பா. உம்மை போல அப்பா இல்ல, உம்மை போல அம்மா இல்ல, உம்மை போல நண்பன் இல்ல, உம்மை போல ಯಾರೂ ಇಲ್ಲ. ಬನ್ನಿ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ದೇವರ ಸನ್ನಿಧಿಗೆ ಒಪ್ಪಿಸ್ರಿ. Let us all submit to the hands of our Lord. Come to the feet of His cross. ಆ ಶತಾಧಿಪತಿಯು ಯೇಸು ಯಾರನ್ನದನ್ನು ಅರಿತುಕೊಂಡ. ಯೇಸು ನೋಡಿದ ಮೇಲೆ ಆತನಿಗೆ ವಿಶ್ವಾಸ ಉಂಟಾಯಿತು. ವಿಶ್ವಾಸ ಸಾಧಾರಣವಾಗಿ ಬರೋದಿಲ್ಲ. ಯೇಸು ನೋಡಿದ ಮೇಲೆ ವಿಶ್ವಾಸ ಬಂತು. ಅದು ಮಾತ್ರವಲ್ಲ, ಅವನ ಸಮರ್ಪಣೆ ಏನಂದ್ರೆ ಅವನಿಗಾಗಿ ಅಲ್ಲ, ಆತನ ಕೆಲಸಗಾರನಿಗಾಗಿ. ಅವನ ವಿಶ್ವಾಸದ ಅವನು ಪಟ್ಟಂತ ಆ ಒಂದು ವಿಶ್ವಾಸ ತಕ್ಷಣವೇ ಇಮ್ಮಿಡಿಯೇಟ್ಲಿ ಒಡನೆ ವೇಲೆಕಾರನ್ ಸುಸ್ತಮಾನ ಕೆಲಸಗಾರನು ಗುಣವನ್ನು ಹೊಂದಿಕೊಂಡ. ವಿದ್ಯರಾಗುವಾಗ, ನಂಬಿಕೆ ಇಡುವಾಗ ಅದ್ಭುತವಾದ ವಿಶ್ವಾಸದ ಮಾತು ಇವತ್ತು ನಾವು ಕೇಳಿದ್ದೇವೆ. ಇವತ್ತು ಇಲ್ಲಿಂದ ನೀವು ಹೋಗುವಾಗ ಏನನ್ನು ಯೋಚನೆ ಮಾಡ್ತೀರಾ? ಯೇಸುವನ್ನು ನೀವು ಕಂಡಿದ್ದೀರಾ? ನಿಜವಾಗಲೂ ಆತ್ಮಿಕವಾಗಿ ಯೇಸುವನ್ನು ಕಂಡಿದ್ದೀರಾ? ಇಫ್ ಯು ಹ್ಯಾವ್ ಅ ಹಾರ್ಟ್ ಟು ಬಿಲೀವ್, ಇವತ್ತಿನಿಂದ ನಂಬಿರಿ, ಯೇಸುವನ್ನು ನಂಬಿರಿ. ನಿನಗಾಗಿ ನನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮ್ಮ ಎಲ್ಲ ಪಾಪಗಳನ್ನು ಆತನ ಮೇಲೆ ಹಾಕಿಸಿಕೊಂಡು ನಮ್ಮನ್ನು ಪರಿಶುದ್ಧಗೊಳಿಸಬೇಕೆಂಬುದಾಗಿ, ನಾವು ಪಾಪಿರಷ್ಟರಾಗಿ ಇರದ ಹಾಗೆ நாம் பாவிகளாய் இருக்கும்படி நாம் இருக்க கூடாது என்று ஆண்டவர் அவர் சிலுவை சுமந்தார். ನಂಬಿಕೆ எங்க போயிருக்கு? ಯೇಸು ಪ್ರೀತಿ ಮಾಡುವ ದೇವರಾಗಿದ್ದಾರೆ. ಆತನ ಮೇಲೆ ಪ್ರೀತಿಯನ್ನು ಇಡರಿ. ಹ್ಯಾವ್ ಲವ್ ಆನ್ ಜೀಸಸ್. ಹೋಲ್ ಡೇ, ಪ್ರತಿ ಸಮಯ, ಪ್ರತಿ ಕ್ಷಣದಲ್ಲೂ ಯೇಸುವಿನ ಮೇಲೆ ಪೂರ್ಣ ನಂಬಿಕೆ ಮತ್ತು ಪ್ರೀತಿಯನ್ನು ಇಡ್ರಿ. ಇವತ್ತು ಸಭೆಗೆ ಬಂದಿದ್ದೀವಿ ಎಂಬುದಾಗಿದ್ದರೆ ಇಲ್ಲಿಂದ ಹೋಗುವಾಗ ನಾನು ಯೇಸುವಿನನ್ನು ನಂಬುವನಾಗಿ ನಾನು ಹೋಗುತ್ತೇನೆ. ನಾನು ಯೇಸುವನ್ನು ನಂಬುವನಾಗಿ ಹೋಗುತ್ತೇನೆ. ನಾನು ಕದಲುವುದಿಲ್ಲ. And I'll prepare myself to meet my Redeemer who is coming very soon. ಅತಿ ಬೇಗನೆ ಬರುವ ನನ್ನ ರಕ್ಷಕನಾದ ಯೇಸು ಮಧ್ಯ ಆಕಾಶದಲ್ಲಿ ಆತನನ್ನು ಭೇಟಿ ಮಾಡಲು ನಾನು ಸಿದ್ಧವಾಗಿದ್ದೇನೆ. That is my faith. ಬನ್ನಿ ನಾವೆಲ್ಲರೂ ಸೇರಿ ನಂಬಿಕೆ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಿದ ಪರಲೋಕದ ಒಳ್ಳೆಯ ತಂದೆಯೇ, ಹೌದು ಸ್ವಾಮಿ, ನಾವು ಇಟ್ಟಿರುವ ವಿಶ್ವಾಸ ಎಷ್ಟು ಅಳತೆ ಎಂಬುದನ್ನು ನಿಮಗೆ ಗೊತ್ತು ಸ್ವಾಮಿ. ಹೌದು ರಾಜ, ಆ ಒಂದು ಶತಾಧಿಪತಿಯು ದೇವರ ತಾಳ್ಮೆಯಾಗಿ ನಿನ್ನ ಮೇಲೆ ಪೂರ್ಣ ವಿಶ್ವಾಸವನ್ನು ಇಟ್ಟಿದ ರೀತಿಯಲ್ಲಿ ದೇವರೇ, ನಾವು ಕೂಡ ಸ್ವಾಮಿ ಅಪ್ಪ ದೇವರೇ ಸಾಸಿವೆ ಕಾಲಷ್ಟು ವಿಶ್ವಾಸವಿರುವುದಾದರೆ ಎಂಬುದಾಗಿ ನೀವು ಹೇಳಿರುವಾಗ ಸ್ವಾಮಿ ಅಪ್ಪ ದೇವರೇ, ನಮ್ಮ ಹೃದಯದಲ್ಲಿ ನಿನ್ನ ಮೇಲೆ ಒಂದು ನಂಬಿಕೆ ಇಡುವ ಆ ಒಂದು ವಿಶ್ವಾಸದ ಒಂದು ಕೃಪೆಯನ್ನು ನಿನ್ನ ಅಪ್ಪ ಪರಿಶುದ್ಧವಾದ ಪವಿತ್ರಾತ್ಮನ ಮುಖಾಂತರ ನಮಗೆ ಅನುಗ್ರಹಿಸಿ ಸ್ವಾಮಿ.
கூடி வந்திருக்கிற ஒவ்வொருவரையும் நீர் ஆசீர்வதிப்பீராக. எல்லாருடைய பிரச்சனை, எல்லாருடைய தேவை, எல்லாருடைய அப்பா இந்த நாளில என்ன கஷ்டத்துல எதெல்லாம் ஆண்டவரே பலி கொடுத்து இந்த இடத்துல வந்து உட்கார்ந்து இருக்கிறார்களோ, ஓ உம்முடைய பிள்ளைகள் இங்கிருந்து போகும்போது ஓ அவர்கள் ஆசீர்வாதத்தை பெற்றுக்கொண்டு போவார்களாய். ஆண்டவரே உம்முடைய கிருபையை பெற்றுக்கொண்டு, உம்முடைய ವಸನತೆ ಪೆಟ್ಟುಕೊಂಡು ಅಪ್ಪ ನಿನ್ನ ಆಶೀರ್ವಾದವನ್ನು ಸಂಪೂರ್ಣವಾಗಿ ಹೊತ್ತುಕೊಂಡು ಹೋಗುವರಾಗಿ ದೇವರೇ ಆ ಒಂದು ಸಂತೋಷವನ್ನು ಕೊಡಿರಿ. ಎಲ್ಲರ ಮುಖದಲ್ಲಿ ನಗು ಮುಖವನ್ನು ದಯಪಾಲಿಸಿರಿ ಅಪ್ಪ. ಪ್ರತಿಯೊಂದು ಸಾಲಗಳು ಯೇಸುವಿನ ನಾಮದಲ್ಲಿ ತೀರಲ್ಪಡಲಿ. ಎಲ್ಲ ಅನಾರೋಗ್ಯಗಳು ಯೇಸುವಿನ ನಾಮದಲ್ಲಿ ಅಪ್ಪ ನಿನ್ನ ನಾಮದಲ್ಲಿ ಗುಣವಾಗಲಿ ರಾಜ. I pray that every one of Father, oh God, ದೇವರೇ ಅವರ ಒಂದು ಸಮಾಧಾನವನ್ನು ಹೊಂದಿಕೊಳ್ಳಲಿ ಸ್ವಾಮಿ. இಲ್ಲಿರುವ ಎಲ್ಲರೂ ஆண்டவரே இங்க இருக்கிற ஒவ்வொருவரும் பெரியவர்களிருந்து சிறியவர்கள் வரைக்கும் எல்லாரையும் நீர் ஆசீர்வதிங்க ராஜா. இவர்கள் சந்தோஷமாய் வீட்டில் நடக்க, சந்தோஷமாய் ஜெபிக்க, ஒரு தேவரீர் ஒரு பரலோகத்தின் குடும்பமாய் ஒவ்வொருவரையும் நீர் ஆண்டவரே உம்முடைய அபிஷேகத்தினால உம்முடைய வருகை வரைக்கும் நீர் நடத்துங்க ராஜா. இந்த நாளில இருந்ததான எல்லா ஃபாதர்ஸ் ஆண்டவரே இருக்கிறதான ஒவ்வொரு ஃபாதர்ஸை நீர் ஆசீர்வதிங்க. இந்த இன்டர்நேஷனல் ஃபாதர்ஸ் டேல ஆண்டவரே எங்களுடைய தகப்பன்மார்களை நீர் ஆசீர்வதிங்க. எங்களுக்காக பிராணத்தை பிரயம் வைத்து ஆண்டவரே எங்களுக்காக உயிரை கொடுத்த எங்களுடைய தந்தைமார்களை நீர் ஆசீர்வதிங்க. எங்களை ஆண்டவரே துணி போட சொல்லி கொடுத்து ஆண்டவரே எங்களை வளர்த்து எங்களை ஆளாக்கி ஆண்டவரே எங்களுக்கு தேவையானதை வாங்கி கொடுத்து எங்களுக்கு நல்ல படிப்பை கொடுத்து நல்ல ஞானத்தை கொடுத்து நல்ல கடவுளுடைய பயபக்தியை கொடுத்து வைத்திருக்கிறதான எங்களுடைய எல்லா தகப்பன்மார்களை நீர் ஆசீர்வதிங்க ராஜா. ஒவ்வொருவரையும் ஆசீர்வதித்து பொறுப்பெடுத்துக் கொண்டு வழி நடத்துங்க. இந்த நாளிலே உம்முடைய ராஜ்யத்துக்காக கொடுத்திருக்கிற ஒவ்வொரு காணிக்கை நீர் ஆசீர்வதிங்க. கொடுக்க முடியாத பிள்ளைகளை இன்னும் உயர்த்தி ஆண்டவரே அப்பா ஏராளமாய் கொடுக்கிற கிருபையை நீர் தாங்க ಸ್ವಾಮಿ. ಆಶೀರ್ವದಿಸು. ಕೊಟ್ಟಂತ ಪ್ರತಿಯೊಬ್ಬರು ನಿನ್ನ ಪರಲೋಕದ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ ಸ್ವಾಮಿ. ಹೌದು ರಾಜ, ಬರುವ ವಾರದಲ್ಲಿ ಯಾರೆಲ್ಲ ಪ್ರಯಾಣ ಮಾಡುತ್ತಾರೋ, ಹುಟ್ಟಿದ ಹಬ್ಬ ಇದೆಯೋ ಅಪ್ಪ, ಕೆಲಸಕ್ಕೆ ಹೋಗುತ್ತಾ ಇದ್ದಾರೋ, ಕೆಲಸವನ್ನು ಹುಡುಕುತ್ತಾ ಇದ್ದಾರೋ ಅಪ್ಪ ದೇವರೇ, ಎಕ್ಸಾಮ್ ಅನ್ನು ಬರೀತಾ ಇದ್ದಾರೋ, ಸ್ಕೂಲ್ಗೆ ಹೋಗೋರಾಗಿದ್ದಾರೋ, ಫೀಸ್ ಕಟ್ಟೋರಾಗಿರ್ತಾರೋ, ಹಾಸ್ಪಿಟಲ್ಗೆ ಹೋಗೋರಾಗಿರ್ತಾರೋ, ಏನೇ ಕೆಲಸವಾಗಿದ್ರು ಎಲ್ಲದರಲ್ಲೂ ತಂದೆಯಾದ ದೇವರೇ ನಿನ್ನ ಆಶೀರ್ವಾದ ಮತ್ತೆ ನಿನ್ನ ಸಫಲತೆ ಎಲ್ಲದರಲ್ಲೂ ಇದ್ದು ನೀನು ನಡೆಸು ಸ್ವಾಮಿ. ಅಪ್ಪ ನಿನ್ನ ಕೃಪೆಯನ್ನು ನಮ್ಮ ಎಲ್ಲ ರೇಮ ಸಭೆಯ ಮಕ್ಕಳಿಗೆ ಹೆಚ್ಚಿಸು ಸ್ವಾಮಿ. ಎಲ್ಲದರಲ್ಲೂ ಸ್ಪೆಷಲ್ ಆಗಿ ನಡೆಸು. ಎಲ್ಲದರಲ್ಲೂ ವಿಶ್ವಾಸದಲ್ಲಿ ದೇವರೇ ಅಪ್ಪ ದೇವರೇ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಮಾರ್ಪಡಿಸು. ನೀನೇ ನಡೆಸಬೇಕೆಂಬುದಾಗಿ ಇದುವರೆಗೆ ಈ ಆರಾಧನೆ ಬೆಳಗಿಂದ ಕರ್ತನೆ ಇದುವರೆಗೂ ನಮಗೆ ಸಹಾಯ ಮಾಡಿದ ಅಪ್ಪ, ಕೆಲಸ ಮಾಡಿದ ಅಪ್ಪ, ಸಣ್ಣ ಒಂದು ಚಿಕ್ಕ ಕೆಲಸದಿಂದ ದೊಡ್ಡ ಕಾರ್ಯ ಮಾಡಿದ ಎಲ್ಲಾ ನಿನ್ನ ಕರ್ತನೆ ದೇವರ ಸಭೆಯ ಕರ್ತನೆ ಲೀಡರ್ಸ್ಗಳನ್ನು ಆಶೀರ್ವದಿಸು. ಹೌದು ರಾಜ, ಸಹಾಯ ಮಾಡುವುದು ಹೆಚ್ಚಾಗಿ ಕರ್ತನೆ ದೇವರೇ ನಿಮ್ಮ ಆಲಯದಲ್ಲಿ ನಾವು ಕಟ್ಟುವರಾಗಿ ಮಾರ್ಪಡಿಸು, ಆಶೀರ್ವದಿಸು, ನಡೆಸು. ಸಭೆಯ ಎಲ್ಲ ಸೇವೆಗಳನ್ನು ಆಶೀರ್ವದಿಸು. ಸಭೆಯ ಎವಾಂಜಲಿಸಮ್ ಅನ್ನು ಆಶೀರ್ವದಿಸು. ನೀನೇ ನಡೆಸು, ಬಲಪಡಿಸು, ಕೃಪೆಯನ್ನು ದಯಪಾಲಿಸು. ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಪರಲೋಕದ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನು ಕೊಂಡಾಡು, ಕರ್ತನು ಮಾಡಿದ ಎಲ್ಲ ಉಪಕಾರಗಳು ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಸಂಬಂಧವು ಇಲ್ಲಿ ಕೂಡಿ ಬಂದಿರುವ ನಮ್ಮ ಎಲ್ಲರೊಂದಿಗೂ, ವಿಶೇಷವಾಗಿ ಎಲ್ಲ ತಂದೆಯಂದಿರೊಂದಿಗೆ ಎದ್ದು ನಡೆಸಲಿ. ಆಮೇನ್, ಆಮೇನ್.